ವಿದೇಶಿ ವಿನಿಮಯವನ್ನು ಉಳಿಸಬೇಕಾಗಿದೆ. ದುರಿತ ಕಾಲ ಇದು. ಲೆಟ್ ಅಸ್ ಅಕ್ಸೆಪ್ಟ್. ಟೈಮ್ ಈಸ್ ನಾಟ್ ಗುಡ್. ಪರಿಸ್ಥಿತಿ ಹಿಂಗಾಗುವುದಕ್ಕೆ ನಮ್ಮ ಕೊಡುಗೆ ಏನಾದರೂ ಇತ್ತ? ದೇವರಾಣೆಗೂ ಇಲ್ಲ. ದೇವರಾಣೆಗೂ ಇಲ್ಲ. ಡೊನಾಲ್ಡ್ ಟ್ರಂಪ್ ಹುಚ್ಚಾಟ, ಈಗೋ ಇಂಥದ್ದೊಂದು ಪರಿಸ್ಥಿತಿಯನ್ನು ಪ್ರಪಂಚಕ್ಕೆ ತಂದಿಟ್ಟಿದೆ. ಈ ರಾಜಕಾರಣ BJP ಪರ, BJP ವಿರುದ್ಧ, ಮೋದಿ ಪರ, ಮೋದಿ ವಿರುದ್ಧ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಕೊಂಡು ನೋಡೋಣ. ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್ ಅಂತೀವಿ ನಾವು. ಜಗತ್ತೇ ಒಂದು ಹಳ್ಳಿ ಆದಂಗೆ ಆಗಿದೆ. ಎಲ್ಲಿ ಏನಾಗ್ತಿದೆ ಅನ್ನೋದು ನಿಮ್ಮ ಕೈಗೆ ಬಂದು ತಲುಪತ್ರಿ. ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಇಂಥ ಟೈಮಿನಲ್ಲಿ ಪೆಟ್ರೋಲು ಡೀಸೆಲ್ ರೇಟ್ ಹೆಚ್ಚು ಆಗಿಲ್ಲ, ಆಗತ್ತೆ. ಮಿತವ್ಯಯದಿಂದ ಬಳಸುವುದು ಯಾಕೆ ಅವಶ್ಯಕ? ₹1 ಡೀಸೆಲ್ ಒಂದು ಲೀಟರ್ ಡೀಸೆಲ್ ಹಾಕ್ಸ್ಕೊಂಡ್ರು, ಒಂದು ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡ್ರು ಹೋಯ್ತು ದುಡ್ಡು ಹೊರಗೆ. ಭಾರತ ಇಸ್ ಹೆವಿಲಿ ಡಿಪೆಂಡೆಂಟ್ ಆನ್ ಇಂಪೋರ್ಟ್ಸ್. ಈಗ ಬಹಳ ವೇಗವಾಗಿ ಮುಂದುವರಿತಾ ಇರುವ ದೇಶ ಆಗಿರುವ ಕಾರಣಕ್ಕೆ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ವಿಪರೀತ ಇದೆ. ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂದರೆ ಹೊರಗಿನ ತರಿಸ್ಕೋಬೇಕು, ಡಾಲರ್ನಲ್ಲಿ ಪೇಮೆಂಟ್ ಮಾಡಬೇಕು. ಆಯ್ತಪ್ಪ, 1 ಲೀಟರ್ ಡೀಸೆಲ್ಲು, 1 ಲೀಟರ್ ಪೆಟ್ರೋಲು ಅದರದೇ ಆದ ಎಕನಾಮಿ ಇರುತ್ತೆ. ಡೀಸೆಲ್ ಬಳಕೆ ಜಾಸ್ತಿ ಆದಂಗೆ ಅಟ್ಲೀಸ್ಟ್ 60% ಗೂಡ್ಸ್ ಗಾಡಿಗಳು ಜಾಸ್ತಿ ಓಡಾಡ್ತವೆ. ಇನ್ಯಾರ್ದೋ ವ್ಯಾಪಾರ ಬೆಳೀತ. ಈ ಅಷ್ಟು ಮನವಿಗಳಿದಾವಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿ ಜಾಗತೀಕರಣಕ್ಕೆ ತದ್ವಿರುದ್ಧವಾದದ್ದು. ಜಾಗತೀಕರಣದ ಒಟ್ಟು ಆಶಯ ಏನಂದರೆ ಜನ ಕೊಳ್ಳಬಾಕರಾಗಬೇಕು ಅಂತ. ಕೊಳ್ಳಬಾಕರಾಗಬೇಕು. ಸೇವಿಂಗ್ ಇಲ್ಲ. ಮನೆ ಕಟ್ಸು, ಕಾರ್ ತಗ, TV ತಗ, ಮೊಬೈಲ್ ತಗ, ಓಡಾಡೋ, ವಿದೇಶಿ ಪ್ರವಾಸ ಮಾಡು. ಅದರ ಕಾರಣದಿಂದಾಗಿ ದೇಶ ಹಿಂಗೆ ಬೆಳೀತು. ಆಫ್ಕೋರ್ಸ್ ಅದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಬಟ್ ಈಗ ಆ ಕಾಲ ಅಲ್ಲ. ಬಂಗಾರ, ಭಾರತೀಯರಿಗೆ ಬಂಗಾರದ ಮೇಲಿರುವ ಪ್ರೀತಿಯನ್ನು ಹೇಳಬೇಕು. 1 ವರ್ಷಕ್ಕೆ ಬರೀ ಬಂಗಾರಕ್ಕಾಗಿ 7 ಲಕ್ಷ ಕೋಟಿ ರೂಪಾಯಿ ಭಾರತದಿಂದ ಹೊರಗಡೆ ಹೋಗುತ್ತೆ. 7 ಲಕ್ಷ ಕೋಟಿ ರೂಪಾಯಿ ಇಂಪೋರ್ಟ್ ಮಾಡ್ಕೋತೀವಿ ನಾವು ಬಂಗಾರನ, ಟನ್ಗಟ್ಟಲೆ. ಡೀಸೆಲ್ ಹಾಕ್ಸಿದ್ರೆ, ಪೆಟ್ರೋಲ್ ಹಾಕ್ಸಿದ್ರೆ ಅದರದೇ ಆದ ಓಡಾಟ, ಅದರ ಎಕನಾಮಿಗಳು ಬೇರೆ ಇರ್ತವೆ. ಬಂಗಾರದ ಎಕನಾಮಿ ಬಂದು ನಿಲ್ಲೋದು ಅದು ಒಡವೆಯಾಗಿ ಮಾರಾಟ ಆಗಿ ಒಬ್ಬರ ಕೈಗೆ ಹೋಗುವುದರಿಂದ. ಅದಾದ ಮೇಲೆ ಮತ್ತೆ ಅದು ಎಕನಾಮಿಗೆ ಸೈಕಲ್ ಆಗೋದಕ್ಕೆ ಬರೋದು ಭಾಳ ಕಡಿಮೆ. ಯಾರೋ ಸ್ನೇಹಿತರನ್ನು ಕೇಳ್ತಾ ಇದ್ದೆ, ಮನೇಲಿ ಎಷ್ಟು ಬಂಗಾರ ಇದೆ ನಿಮಗೆ ಅಂತ. ಒಂದು 2-2.5 kg ಆಗ್ಬೋದು ಅಂದ್ರೆ ಅವರು. ನಾನು ಗಾಬರಿ ಬಿದ್ದು ಹೋದ್ಬಿಟ್ಟೆ. ನಮ್ಮ ಮನೇಲಿ ಹುಣಸೆ ಹಣ್ಣಿಲ್ಲ ಮಾರಾಯ ಅಷ್ಟು ಅಂತ. ಅವ್ರು ಹೇಳಿದ ಅವಾಗ ತಗೊಂಡು ಇಟ್ಕೊಂಡ್ರೆ ಅವರು. ಅಷ್ಟು ಮೊತ್ತ ಒಂದು ಕಡೆ ಶೇಖರಣೆ ಆಯಿತು. ಅದು ಸರ್ಕ್ಯುಲೇಷನಿಗೆ ಬರೋದಿಲ್ಲ ದುಡ್ಡು. ಅದೇ ಈ ಬಂಗಾರ ಕೆಲವರು ಆನ್ಲೈನ್ನಲ್ಲಿ ತಗೊಳ್ತಾರೆ. ಡಿಜಿಟಲ್ ಗೋಲ್ಡ್ ತಗೊಳ್ತಾರೆ, ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ರೇಟ್ ಜಾಸ್ತಿ ಆದ ತಕ್ಷಣ ಮಾರ್ಬಿಡ್ತಾರೆ ಅದನ್ನು. ಹಣ ಸರ್ಕ್ಯುಲೇಟ್ ಆಯಿತು. ಕೊಳ್ಳ ಬಂಗಾರ ಹಂಗಾಗೋದಿಲ್ಲ. ಅಫ್ಕೋರ್ಸ್ ಜನರಿಗೆ, ಭಾರತೀಯರಿಗೆ ಅತ್ಯಂತ ಸೇಫ್ ಸೇವಿಂಗ್ ಅನ್ನಿಸುವುದೇ ಬಂಗಾರ. ಸೇವಿಂಗ್ನ ಲೆಕ್ಕಕ್ಕೆ ಮಾಡ್ಕೋತಾರೆ. ಅದರಿಂದ ವಿದೇಶಿ ವಿನಿಮಯ ದೊಡ್ಡ ಮಟ್ಟದಲ್ಲಿ ಹೊರಗೆ ಹೋಗುತ್ತೆ. 7 ಲಕ್ಷ ಕೋಟಿ ಮೀರುತ್ರಿ ಗೋಲ್ಡ್ ಇಂಪೋರ್ಟ್ ಭಾರತದ್ದು ಒಂದು ವರ್ಷಕ್ಕಿದು. ವಿದೇಶ ಪ್ರವಾಸ ದುಡ್ಡಾಡೋದಕ್ಕೆ ಶುರುವಾಯಿತು ಎಲ್ಲರ ಕೈಯಲ್ಲಿ. ಇನ್ನೊಬ್ಬ ಸ್ನೇಹಿತರ ಹತ್ರ ಕೇಳ್ತಾ ಇದ್ದೆ ನಾನು. ಅವ್ರು ಹೇಳಿದ್ರು, 30ನೇ ದೇಶ ನೋಡಿದೆ ನಾನು ಅಂತ. 30ನೇ ದೇಶ ನೋಡಿದೆ ಅಂದರೆ ಪಾಸ್ಪೋರ್ಟ್ ಮೇಲೆ ಅಷ್ಟು ಸ್ಟ್ಯಾಂಪ್ ಬಿದ್ದವು. ನಾನು ಕೇಳಿದೆ, ಆನೆಸ್ಟಾಗಿ ಹೇಳಿ, ಭಾರತದಲ್ಲಿ ಎಷ್ಟು ರಾಜ್ಯ ನೋಡಿದ್ದೀರಿ? 6 ರಾಜ್ಯಕ್ಕೆ ಹೋಗಿದ್ದಾರೆ ಅವರು ಇನ್ನೂ ತನಕ ಅಷ್ಟೇ. 6 ರಾಜ್ಯ. ಇಂಥದ್ದೊಂದು ದುರಿತ ಕಾಲದಲ್ಲಿ ಪ್ರವಾಸ ಮಾಡಬೇಡಿ ಅಂತ ಹೇಳ್ತಿಲ್ಲ. ಕನ್ನಡದಲ್ಲಿ ಕರ್ನಾಟಕದ ಜನರಿಗಾಗಿ ಮಾತಾಡ್ತಾ ಇದ್ದೀನಿ, ಆದ್ದರಿಂದ ಕನ್ನಡಿಗರಿಗೆ ಹೇಳ್ತೀನಿ, ಕರ್ನಾಟಕದಲ್ಲಿರೋ ಅಷ್ಟು ಜಿಲ್ಲೆ ನೋಡಿದ್ದೀವ ನಾವು?
ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ? ಭಾರತದಲ್ಲಿನ ಎಷ್ಟು ರಾಜ್ಯಗಳನ್ನು ನೋಡಿದ್ದೀವಿ ನಾವು? ವಿದೇಶ ಪ್ರವಾಸ ನೀವು ಫ್ಲೈಟ್ ಬುಕ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಇಳಿದು ಒಂದು ಕ್ಯಾಬ್ ಬಾಡಿಗೆಗೆ ತಗೊಂಡ್ರಿ, ಯಾವುದೋ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆದ್ರಿ, ಮತ್ತೆಲ್ಲ ಊಟ ಮಾಡಿದ್ರಿ, ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ಟಿಕೆಟ್ ಕೊಟ್ಟು ಹೋಗಿ ನೋಡ್ಕೊಂಡು ಬಂದ್ರಿ, ಒಂದು ಒಳ್ಳೆ ಮೆಮೊರಿಯೊಂದಿಗೆ ವಾಪಸ್ ಬಂದ್ರಿ. ನೀವು ಖರ್ಚು ಮಾಡಿದ ಪ್ರತಿ ರೂಪಾಯಿ, ಪ್ರತಿ ಡಾಲರು ಆ ದೇಶಕ್ಕೆ ಕೊಟ್ಟು ಬಂದ್ರಿ. ತಪ್ಪು ಅಂತ ಹೇಳ್ತಿಲ್ಲ, ಸಮಯ ಅಲ್ಲ ಇದು ಅಂತ ಹೇಳ್ತಾ ಇರೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವರ್ಲ್ಡ್ ಪರ್ಸ್ಪೆಕ್ಟಿವ್ ಇರಬೇಕು. ಆ ಲೆಕ್ಕದಲ್ಲಿ ವಿದೇಶ ಪ್ರವಾಸಗಳನ್ನು ಪ್ರೋತ್ಸಾಹಿಸುವ ವ್ಯಕ್ತಿ ನಾನು. ನೋಡ್ರಿ ಜಗತ್ತು ಹೆಂಗಿದೆ ಅಂತ ಹೇಳ್ತೀನಿ. ಈಗ ಕಾಲ ಅದಲ್ಲ, ಈಗ ಕಾಲ ಅದಲ್ಲ. ಒಂದು ದೇಶವನ್ನು ನೋಡಬೇಕು ಅಂತ ಹೋಗಿ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಬರುವವರು ಈ ವರ್ಷ ನಾವು ಭಾರತದ ಒಂದು ರಾಜ್ಯವನ್ನು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ಕೊಂಡ್ರೆ ಏನಾಗುತ್ತೆ? ಆ 4-5 ಲಕ್ಷ ಭಾರತದಲ್ಲಿ ಉಳಿಯುತ್ತೆ, ಆ ಹಣ ಭಾರತದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ವಿದೇಶಿ ವಿನಿಮಯದ ಮೇಲಿನ ಪ್ರೆಷರ್ ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಈ ಕಾಲದಲ್ಲಿ ನೀವು ದೇಶಕ್ಕೆ ಮಾಡಬಹುದಾದ ಕೊಡುಗೆ, ಸೇವೆ, ಅದರ ಬಗ್ಗೆ ಹೇಳ್ತಾ ಇರೋದು ನಾನು. ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಸಾಧ್ಯ ಆದಷ್ಟು ಪೆಟ್ರೋಲು ಡೀಸೆಲ್ನ ಬಳಕೆಯನ್ನು ಕಡಿಮೆ ಮಾಡೋದು. 3-4 ಸಾವಿರದ ಆನ್ಲೈನ್ನಲ್ಲಿ ಏನೋ ಬುಕ್ ಮಾಡ್ತೀವಿ, ಅದರ ಗೋಡೌನ್ ಇಲ್ಲ ನೋಯ್ಡಾದಲ್ಲಿರುತ್ತೆ. ಎಲ್ಲ ವಸ್ತುಗಳ ಜೊತೆಗೆ ಅದನ್ನು ತಂದು ಹಾಕ್ತಾರೆ. 1 ವಾರ ಟ್ರಾವೆಲ್ ಮಾಡ್ಕೊಂಡು ಬರುತ್ತದು. ಬಂದು ಇಲ್ಲೆಲ್ಲೋ ಒಂದು ವೇರ್ ಹೌಸಿಗೆ ಬಂದು ಆ ಕೊರಿಯರ್ನವ್ರು ಬಂದು ಆಫೀಸ್ಗೋ ಮನೆಗೋ ತಂದು ಕೊಟ್ಟು ಹೋಗ್ತಾರೆ. ಎಷ್ಟು ಕಾರ್ಬನ್ ಪರಿಸರದ ದೃಷ್ಟಿಯಿಂದ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಉಳಿಸೋದಂಗಾಯಿತು. ಮನೆ ಕಟ್ಟಿಸ್ತಾ ಇರ್ತೀವಿ, ಏನೇನೋ ಪ್ಲ್ಯಾನು, ಹೆಂಗಿರಬೇಕು ಹಿಂಗಿರಬೇಕು. ಕೆಲವು ಆರ್ಕಿಟೆಕ್ಟ್ಗಳ ಸಲಹೆ ಕೊಡ್ತಾರೆ, ಮನೆ ಅತ್ಯಂತ ಹತ್ತಿರದಲ್ಲಿ ಲಭ್ಯವಿರುವ ವಸ್ತುಗಳನ್ನು ಬಳಸ್ಕೊಂಡು ಕಟ್ಟಬಹುದಾ ಅಂತ. ಮಾಡಿ ನೋಡೋಣ, ಹಂಗೆ ಮಾಡಿ ನೋಡೋಣ. ಎಷ್ಟು ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಉಳಿಯುತ್ತೆ, ಎಷ್ಟು ಎಕನಾಮಿಕಲಿ ರೆಸ್ಪಾನ್ಸಿಬಲ್ ಆಗಿ, ಎನ್ವೈರ್ನಮೆಂಟಲಿ ರೆಸ್ಪಾನ್ಸಿಬಲ್ ಆಗಿ ಕಟ್ಟಿಸ್ತೀವಿ. ಇಂಥ ಕೆಲವು ಸಲಹೆಗಳಷ್ಟೇ, ಇಂಥ ಕೆಲವು ಸಲಹೆಗಳು. ಅವುಗಳನ್ನು ಪಾಲನೆ ಮಾಡಬೇಕು, ಮಾಡೋಣ. ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಮೆಟ್ರೋದಲ್ಲಿ ಹೋಗೋದಪ್ಪ. ಕಾರ್ ಪೂಲಿಂಗ್ನ ಸಲಹೆಯನ್ನು ಕೊಟ್ಟರು. ಅದು ಭಾಳ ಸಿಸ್ಟಮೆಟಿಕ್ಕಾಗಿ ಭಾರತದಲ್ಲಿ ಆಗಬೇಕಾಗಿದೆ, ಇನ್ನೂ ಅಷ್ಟು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. 300-400 ಫ್ಲ್ಯಾಟ್ಗಳಿರೋ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತೀವಿ ನಾವು. 300-400 ಜನ ಪ್ರತಿನಿತ್ಯ, ಮಿನಿಮಮ್ 300-400 ಜನ ಒಂದು ಮನೆಯಿಂದ ಒಬ್ಬರೇ ಕೆಲಸಕ್ಕೆ ಹೋಗ್ತಾರೆ ಅಂದ್ಕೊಂಡ್ರು. ಅಷ್ಟು ಜನ ಕೆಲಸಕ್ಕೆ ಹೋದರು. ಅವರ ಪೈಕಿ 5-6 ಜನ ಒಂದೇ ಏರಿಯಾಕ್ಕೆ ಹೋಗೋದಿಲ್ವ ಕೆಲಸಕ್ಕೆ? ಒಂದೇ ಏರಿಯಾಕ್ಕೆ. ಅವ್ರ ಆಫೀಸ್ಗಳು ಒಂದೇ ಏರಿಯಾದಲ್ಲಿ 500 ಮೀಟ್ರು, 1 ಕಿಲೋಮೀಟ್ರ್ ಸರೌಂಡಿಂಗಲ್ಲಿರೋದಿಲ್ವ? 15-20 ಕಿಲೋಮೀಟ್ರ್ ದೂರದ ಅಪಾರ್ಟ್ಮೆಂಟ್ನಿಂದ ಒಬ್ಬೊಬ್ಬರು ಒಂದೊಂದು ದಿವಸ ಒಬ್ಬೊಬ್ಬರು ಕಾರಲ್ಲಿ ಹೋಗೋಣ ಅನ್ಕೊಂಬಿಟ್ರು, ಮುಗೀತು. ಪ್ರತಿದಿನ ಒಬ್ಬರು ಒಂದೇ ಕಾರ್ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಇನ್ನು ಮುಂದೆ ಒಂದೊಂದು ದಿವಸ ಒಬ್ಬೊಬ್ಬರ ಕಾರ್ನಲ್ಲಿ ಹೋಗೋಣ. ಮನೆಯಿಂದ ಹೊರಡೋದು ಒಂದು 15 ನಿಮಿಷ ಬೇಗ ಹೊರಡೋದಪ್ಪ. ಹತ್ತತ್ರ ಡ್ರಾಪ್ ಮಾಡ್ಕೊಂಡು ನಮ್ಮ ಆಫೀಸಿಗೆ ಬಂದರೆ ಮುಗೀತು. ಕಾಂಟ್ ವಿ ಡೂ ದ್ಯಾಟ್ ಆಲ್ಸೋ? ಅದನ್ನೂ ಮಾಡುವುದಕ್ಕಾಗೋದಿಲ್ವಾ? ಇದು ನಮ್ಮದಲ್ಲದ ತಪ್ಪಿಗೆ ಬಂದು ನಿಂತಿರುವಂಥ ಸಮಸ್ಯೆ. $73 ಇತ್ತು ಯುದ್ಧ ಶುರುವಾದಾಗ ಕ್ರೂಡ್ ಆಯಿಲ್ ಪ್ರೈಸ್, $104 ಆಗಿದೆ. ನೀವು ಜನವರಿ ಪ್ರೈಸಿಗೆ ಕಂಪೇರ್ ಮಾಡಿದರೆ ಕ್ರೂಡ್ ಆಯಿಲ್ ರೇಟ್ ಡಬಲ್ ಆಗಿದೆ. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ ಜನವರಿಯ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ. ಬಂಗಾರದ ರೇಟ್ ಎಲ್ಲಿಂದ ಎಲ್ಲಿಗೋಯ್ತು? ಬಂಗಾರದ ಬೆಲೆ ಹೆಚ್ಚಳ ಒಂದು ವಿದೇಶಿ ವಿನಿಮಯ ಹೊರಗೆ ಹೋಗುತ್ತೆ, ದುಡ್ಡು ಹೊರಗೆ ಹೋಗುತ್ತೆ, ಅದೊಂದು ಕನ್ಸರ್ನು. ಬಟ್ ಪಾಸಿಟಿವ್ಲಿ ನೋಡೋದಾದರೆ ಇವತ್ತು ಸಂಜೆ ಡಿಬೇಟ್ನಲ್ಲಿ ಹೇಳ್ತಾ ಇದ್ರು, 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕಿಂತ ಮುಂಚೆ $28,000 ಇತ್ತಂತ ಒಂದು ತೊಲೆಗೆ. ಇಫ್ ಐ ರಿಮೆಂಬರ್ ಇಟ್ ಕರೆಕ್ಟ್ಲಿ 25 ಇತ್ತು, 55 ಇತ್ತು. ಅಷ್ಟಿದ್ದದ್ದು 1.5 ಲಕ್ಷಕ್ಕೆ ಬಂದ್ಬಿಡ್ತು. ಹೌದ್ರಿ,
2014ರಿಂದ ಮೊದಲು 1 ತೊಲೆ ಬಂಗಾರ ತಗೊಂಡು ಮನೆಯಲ್ಲಿ ಇಟ್ಕೊಂಡಂಥವನು ಕುಂತಲೇ 1.5 ಲಕ್ಷ ಆಗಿದೆಯಲ್ಲ ಅದರ ರೇಟು. ಕುಂತಲೇ 1.5 ಲಕ್ಷ ಆಗಿದೆ ಅದರ ರೇಟು. ಎರಡೂ ರೀತಿಯಿಂದ ನೋಡಬಹುದು. ಏನು ಇನ್ವೆಸ್ಟ್ ಮಾಡಿದೀವಪ್ಪ ಬಂಗಾರದ ಮೇಲೆ ಸೇಫ್ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ದಿವಸ ಬೇಡ, ಹೊಸದಾಗಿ ಖರೀದಿಸುವುದು ಬೇಡ. ಇರೋ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ 100 ದಾರಿಗಳಿದ್ದಾವೆ. ಈಗ ಫಿಸಿಕಲ್ ಗೋಲ್ಡ್ ಖರೀದಿ ಮಾಡುವ ಬದಲು ಆನ್ಲೈನ್ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿ. ರೇಟ್ ಜಾಸ್ತಿ ಆದಾಗ ಮಾರೋದಕ್ಕೆ ಬರುತ್ತೆ. ಇಲ್ಲಾದರೆ ವೇಸ್ಟೇಜ್ ಅಂತೆ, ಮೇಕಿಂಗ್ ಅಂತೆ, ಅಲ್ಲಾದರೆ ಅದು ಇರಲ್ಲ. ಅದೇನೋ ಮ್ಯೂಚುವಲ್ ಫಂಡ್ ಅಂತೆ, ಇನ್ನೊಂದಂತೆ, ಮತ್ತೊಂದು 100 ದಾರಿಗಳಿದ್ದಾವೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟು ಮೋಸ್ಟ್ ಬೂಮಿಂಗು. ಅಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋಣ. ಲೆಟ್ ಅಸ್ ಬಿಹೇವ್ ರೆಸ್ಪಾನ್ಸಿಬಲಿ. ಒಂದಷ್ಟು ಎಚ್ಚರಿಕೆಯಿಂದ ಬಿಹೇವ್ ಮಾಡೋಣ. ಬಟ್ಟೆ ತಗೊಳಕ್ಕೆ ಹೋಗ್ತೀವಪ್ಪ, ಮೇಕ್ ಶ್ಯೂರ್ ನಿಮ್ಮ ಹತ್ರ 10 ಶರ್ಟ್ ಇದೆ ಅಂದರೆ 2 ಖಾದಿ ಇರಬೇಕು ಅಂತ. ಎಂತೆಂಥ ಖಾದಿ ಬಟ್ಟೆಗಳ್ರಿ, ಖುಷಿಯಾಗುತ್ತೆ ಆ ಬಟ್ಟೆಗಳನ್ನು ಹಾಕೊಳ್ಳೋಕ್ಕೆ. ಅಂತಂಥ ಖಾದಿ ಬಟ್ಟೆಗಳು. ನಾ ಈಗೊಂದು 2 ತಿಂಗಳ ಹಿಂದೆ ಯಾವುದೋ ಮಾಲ್ಗೆ ಹೋಗಿದ್ದೆ ಶರ್ಟ್ ತಗೊಳ್ಳೋಣ ಅಂತ. ಅಲ್ಲಿದ್ದ ಒಂದು ಅಂಗಡಿಗೆ ಹೋದರೆ ಪ್ರತಿ ರ್ಯಾಕ್ನಲ್ಲಿ ಪ್ರತಿ ಶರ್ಟು, ಪ್ರತಿ ಪ್ಯಾಂಟು, ಪ್ರತಿ ಜಾಕೆಟ್ಟು ಮೇಡ್ ಇನ್ ಬಾಂಗ್ಲಾದೇಶ್ ಪ್ರತಿಯೊಂದು. ನಾ ಕರೆದು ಕೇಳಿದೆ, ಏನಿದು ಬಾಂಗ್ಲಾದೇಶದ ಅಂಗಡಿ ತಂದಿಟ್ಟಿದ್ದೀರಾ ಇಲ್ಲಿ ಅಂತ. ನಕ್ಕ ಮ್ಯಾನೇಜರು. ತಗೊಳ್ಳಿಲ್ಲ ನಾನು ಅಲ್ಲೇನು. ಅದು ಭಾರತದಲ್ಲಿ ತಯಾರಾಗಿದ್ದ. ಒಂದು ಸಲ ನೋಡಿ, ಅನಿವಾರ್ಯತೆಗಳಿರ್ತಾವ್ರಿ. ಅನಿವಾರ್ಯವಾಗಿ ನಾವು ವಿದೇಶಿ ವಸ್ತುಗಳನ್ನು ಕೆಲವು ಸಲ ತಗೊಳ್ಬೇಕಾಗತ್ತೆ. ಎಲ್ಲೋ ಫ್ಲೈಟಲ್ಲಿ ಹೋಗ್ತೀವಪ್ಪ, ಆ ಫ್ಲೈಟ್ ವಿದೇಶದಲ್ಲಿ ತಯಾರಾಗಿದೆ, ಏನು ಮಾಡಬೇಕು? ನನಗೆ ಬೇಕಾದ ಮೊಬೈಲು ಅದು ಭಾರತದಲ್ಲಿ ಇನ್ನೂ ತಯಾರಾಗ್ತಿಲ್ಲ, ಏನು ಮಾಡೋಣ? ಅದು ಅನಿವಾರ್ಯತೆಗಳು ಬೇರೆ. ಬಟ್ಟೆ ತಗೊಳ್ಳುವಾಗ, ದಿನನಿತ್ಯದ ವಸ್ತುಗಳನ್ನು ತಗೊಳ್ಳುವಾಗ ಇನ್ನೂ ಮಾತಾಡೋಕ್ಕಿದೆ ರೀ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.